ಫರ್ನಿಚರ್ ಅಂಗಡಿ ಹೊತ್ತಿ ಉರಿದಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ಆಮೀದುಲ್ಲಾ ಎಂಬವರಿಗೆ ಸೇರಿರುವ ಅಂಗಡಿ ಬೆಂಕಿಗಾಹುತಿಯಾಗಿದ್ದು ಬೆಲೆಬಾಳುವ ಫರ್ನಿಚರ್ ಸುಟ್ಟು ಕರಕಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ ಬಿದ್ದಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದರು. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಎಪಿಎಂಸಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ಅಮರಗೋಳದಲ್ಲಿರೋ ಎಪಿಎಂಸಿ ಮಾರುಕಟ್ಟೆಗೆ ಮುತ್ತಿಗೆ ಹಾಕಿದ್ರು. ಜಿಲ್ಲೆಯ ನವಲಗುಂದ ಸೇರಿ ಹಲವೆಡೆಯಿಂದ ನೂರಾರು ರೈತರು ಆಗಮಿಸಿದ್ರು. ಎಪಿಎಂಸಿ ಕಚೇರಿ ಮುಂದೆ ಈರುಳ್ಳಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಬಲ ಬೆಲೆಯಲ್ಲಿ ಈರುಳ್ಳಿ ಖರೀದಿಸಬೇಕು ಅಂತ ರೈತರು ಆಗ್ರಹಿಸಿದ್ರು. ಗೋಮಾಂಸ ಮಾರಾಟ ಮಾಡುತ್ತಿದ್ದ ಮಳಿಗೆಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ನಂಜನಗೂಡು ತಾಲೂಕಿನ ಬಂಕಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಗೋಮಾಂಸ ನಿಷೇಧ ಇದ್ದರೂ ಇಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಈ ಕೂಡಲೇ ಗೋಮಾಂಸ ಮಾರಾಟವನ್ನ ಸ್ಥಗಿತಗೊಳಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಡಿಕೆಗೆ ಬಂಗಾರದ ಬೆಲೆ ಬರ್ತಿದ್ದಂತೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಅಡಿಕೆ ಕಳ್ಳರ ಹಾವಳಿ ತಡೆಯಲು ರೈತರು ಸಿಸಿ ಕ್ಯಾಮೆರಾದ ಮೊರೆ ಹೋಗಿದ್ದಾರೆ. ದಾವಣಗೆರೆ, ಚನ್ನಗಿರಿ, ಹೊನ್ನಾಳಿ, ಹರಿಹರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ಒಂದೇ ತಿಂಗಳಲ್ಲಿ ದೊಡ್ಡಘಟ್ಟ ಗ್ರಾಮದ 16 ರೈತರ ಅಡಿಕೆ ತೋಟಗಳಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಅತಿ ಹೆಚ್ಚು ಅಡಿಕೆ ಇರುವ ತೋಟಗಳನ್ನು ನೋಡಿಕೊಂಡು ಖದೀಮರು ಸ್ಕೆಚ್ ಹಾಕ್ತಿದ್ದಾರೆ. ರಾತ್ರಿ ವೇಳೆ ಬಂದು ಅಡಿಕೆ ಗೊಂಚಲು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ಕಳ್ಳರ ಕಾಟಕ್ಕೆ ಬೇಸತ್ತು ತೋಟದಲ್ಲಿ ರೈತರು ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಅವಾಂತರ ಸೃಷ್ಟಿಯಾಗಿದೆ. ಬೆಟ್ಟ ಕುಸಿದು ಮನೆಗಳಿಗೆ ಹಾನಿಯಾಗಿರುವ ಘಟನೆ ಕೊಡಗಿನ ನವಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಮನೆಯ ಗೋಡೆಗಳು ಬಿರುಕು ಬಿಟ್ಟಿವೆ. ನವಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿದ್ದು ಜನರಿಗೆ ಆತಂಕ ಶುರುವಾಗಿದೆ. ದೇವಸ್ಥಾನದ ಬೀಗ ಮುರಿದು ದೇವಿ ಮೈ ಮೇಲಿನ ಚಿನ್ನಾಭರಣವನ್ನ ಖದೀಮರು ದೋಚಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಹೊನಗುಂಟ ಚಂದ್ರಲಾಂಬಾ ದೇವಾಲಯದಲ್ಲಿ ಘಟನೆ ನಡೆದಿದೆ. ಚಂದ್ರಲಾಂಬಾ ದೇವಿಯ ಮೈ ಮೇಲಿನ 20 ಗ್ರಾಂ ಚಿನ್ನದ ತಾಳಿ, ಹುಂಡಿಯಲ್ಲಿನ 20,000 ನಗದು ಕಳ್ಳತನ ಮಾಡಿದ್ದಾರೆ. 4-5 ಜನರು ದೇವಸ್ಥಾನದ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವಸ್ಥಾನದ ಅರ್ಚಕ ನೀಡಿದ ದೂರಿನ ಅನ್ವಯ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಸತೀಶ್ ಜಾರಕಿಹೊಳಿ ಮುಂದಿನ ಉತ್ತರಾಧಿಕಾರಿ ಎಂದಿದ್ದ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವರಿಷ್ಠರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾದ ರಾಜ್ಯ ನಾಯಕರ ಮುಂದೆ ಕೆಸಿ ವೇಣುಗೋಪಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಬಹಿರಂಗ ಹೇಳಿಕೆಗಳ ಮೂಲಕ ಗೊಂದಲ ಮಾಡುತ್ತಿದ್ದಾರೆ. ಇಂಥ ಹೇಳಿಕೆ ಅವಶ್ಯಕತೆ ಇತ್ತ ಅಂತ ವೇಣುಗೋಪಾಲ್ ಗರಂ ಆಗಿದ್ದಾರೆ. ಪ್ರತಿಯೊಂದನ್ನು ಹೈಕಮಾಂಡ್ ಗಮನಿಸುತ್ತಿದೆ ಅಂತ ವೇಣುಗೋಪಾಲ್ ತಿಳಿಸಿದ್ರು. ಇಂಥ ಹೇಳಿಕೆಗಳು ನೀಡದಂತೆ ರಾಜ್ಯದ ನಾಯಕರಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಅನುದಾನ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಸ್ವಪಕ್ಷದಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಅನುದಾನ ತಾರತಮ್ಯದ ಬಗ್ಗೆ ಮತ್ತೊಬ್ಬ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುದಾನ ಬಳಕೆ ಆಗ್ತಿಲ್ಲ, ಕೆಲವು ಕ್ಷೇತ್ರಗಳಿಗೆ ತಾರತಮ್ಯ ಆಗ್ತಿದೆ ಅಂತ ಸ್ವಪಕ್ಷದ ವಿರುದ್ಧವೇ ಶಾಸಕ ಅಪ್ಪಾಜಿ ನಾಡಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆ ಅಭಿವೃದ್ಧಿಗೆ ತೊಂದರೆ ಆಗಿದೆ, ಹಣ ಕೊಟ್ಟಿಲ್ಲ, ಸರ್ಕಾರ ಈಗಲಾದರೂ ಸರಿಪಡಿಸಿ ಅಂತ ಮನವಿ ಮಾಡ್ತೀನಿ ಅಂದ್ರು. ಮಂತ್ರಿ ಆಗ್ತೀನೋ ಗೊತ್ತಿಲ್ಲ, ಆದ್ರೆ ಕ್ಷೇತ್ರಕ್ಕೆ ಅನ್ಯಾಯ ಮಾಡಬಾರದು ಅಂದ್ರು. ಕೊರತೆಯನ್ನು ಬದಲಾಗಿ ನಾನು ಮೊದಲಿಂದ ಹೇಳ್ತೀನಿ, ಈಗಾದರೂ ಹೇಳ್ತೀನಿ, ಅನುದಾನದ ಕೊರತೆ ಅನ್ನುವಂಥ ಪ್ರಶ್ನೆ ಇಲ್ಲ. ಇವತ್ತು 4 ಲಕ್ಷ ಚಿಲ್ಲರ್ ಕೋಟಿ ಅನುದಾನವನ್ನು ನಾವು ಅನುಮತಿ ಪಡೆದಿದ್ದಾರೆ. ನಮ್ಮ ಮುಖ್ಯಮಂತ್ರಿಯವರು ಬಜೆಟ್ ಮಾಡಿದ್ದಾರೆ. ಅನುದಾನದ ಕೊರತೆ ಅನ್ನುವಂಥ ಪ್ರಶ್ನೆಗಿಂತ ಬಳಕೆ ಆಗುವುದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ತಾರತಮ್ಯ ಆಗುತ್ತೆ. ಅದನ್ನು ಸರಿಪಡಿಸ್ಬೇಕಂತೇಳಿನೇ ಹಿಂದೆ ನಂಜುಂಡಪ್ಪ ಅವ್ರ ವರದಿ ಆಧಾರದ ಮೇಲೆ ಪ್ರಾರಂಭ ಆಯಿತು. ಎಸ್.ಎಂ. ಕೃಷ್ಣ ಅವರಿದ್ದಂಥ ಸಂದರ್ಭದಲ್ಲಿ ಮತ್ತೆ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಕೂಡ ಅದರ ಬಗ್ಗೆ ಮರುಪರಿಶೀಲನೆ ಮಾಡಿ ಆ ಕ್ರಮವನ್ನು ಆ ರೀತಿಯಾಗಿ ತಗೋಬೇಕು ಅನ್ನುವಂಥದ್ದಾಗ್ತದೆ. ಮತ್ತೊಂದು ಚಿಕ್ಕ ಬ್ರೇಕ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.